ಆತ್ಮೀಯ ವಿದ್ಯಾರ್ಥಿಗಳೇ, ಎಜುಕೇಷನಲ್ ಯೂಟ್ಯೂಬ್ ಡಯಟ್ ಚಾನಲ್ ಸವಿ ಮಂಡ್ಯಕ್ಕೆ ಸ್ವಾಗತ. ಕರ್ನಾಟಕ ಸರ್ಕಾರ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಬೆಂಗಳೂರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವತಿಯಿಂದ 2020-21ನೇ ಸಾಲಿನ ಸ್ವೀಪ್ ಕಾರ್ಯಕ್ರಮದ ಸ್ಪರ್ಧಾತ್ಮಕ ಚಟುವಟಿಕೆಗಳ ಮಾಹಿತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಸ್ವೀಪ್ ಕಾರ್ಯಕ್ರಮ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟರಲ್ ಪಾರ್ಟಿಸಿಪೇಷನ್, ವ್ಯವಸ್ಥಿತ ಮತದಾರ ಶಿಕ್ಷಣ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಅನ್ನುವಂಥದ್ದಾಗಿದೆ. 2020-21ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ನ್ಯಾಷನಲ್ ವೋಟರ್ಸ್ ಡೇಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಭಾರತ ಚುನಾವಣಾ ಆಯೋಗವು ಭವಿಷ್ಯದ ನವ ಯುವ ಮತದಾರರಲ್ಲಿ ಚುನಾವಣೆ ಮತ್ತು ಮತದಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಜಾಗೃತಿಯನ್ನು ಮೂಡಿಸುವುದು ಆಗಿದೆ. ಈ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಪ್ರೌಢಶಾಲೆಗಳು, ಪದವಿ ಪೂರ್ವ ತತ್ಸಮಾನ ಕಾಲೇಜುಗಳು, ಆರ್ಟ್ಸ್ ಮತ್ತು ಡ್ರಾಯಿಂಗ್ ಕಾಲೇಜುಗಳು, ಪ್ರಥಮ ದರ್ಜೆ ತತ್ಸಮಾನ ಕಾಲೇಜುಗಳು, ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳು, ವಿಶ್ವವಿದ್ಯಾನಿಲಯ ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗಾಗಲೇ ಮತದಾರ ಸಾಕ್ಷರತಾ ಕ್ಲಬ್, ಎಲೆಕ್ಟ್ರಾಲ್ ಲಿಟ್ರಸಿ ಕ್ಲಬ್ಬನ್ನು ಸ್ಥಾಪನೆ ಮಾಡಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಕೇಂದ್ರಗಳಲ್ಲಿ ಚುನಾವಣಾ ಪಾಠಶಾಲೆ, ಚುನಾವಣಾ ಜಾಗೃತಿ ಸಂಘವನ್ನು ಸ್ಥಾಪಿಸಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಜನವರಿ 25ನೇ ತಾರೀಕು ರಾಷ್ಟ್ರೀಯ ಮತದಾನ ದಿನಾಚರಣೆ ನ್ಯಾಷನಲ್ ವೋಟರ್ಸ್ ಡೇನ ಆಚರಿಸ್ತೀವಿ. ಅದೇ ದಿನದ ನವ ಮತದಾರರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಗ್ತದೆ. ಈ ಒಂದು ದಿನಾಚರಣೆ ಕೋವಿಡ್-19 ಹಿನ್ನೆಲೆಯಲ್ಲಿ ಮತದಾರರ ಸಾಕ್ಷರತಾ ಸಂಘಗಳ ವಿದ್ಯಾರ್ಥಿಗಳಿಗೆ ಚುನಾವಣೆ ಬಗ್ಗೆ ಆನ್ಲೈನ್ ಮೂಲಕ ಜಾಗೃತಿ ಮೂಡಿಸುವಂತಹ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಗಳು ಶಾಲಾ ಮಟ್ಟ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆನ್ಲೈನ್ ಮೂಲಕ ಏರ್ಪಡಿಸಿದ್ದೀವಿ. ಈ ವಿವರ ಈ ರೀತಿ ಇದೆ. ಮೊದಲನೇದಾಗಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪೋಸ್ಟರ್ ಮತ್ತು ಕೊಲಾಜ್ ಮೇಕಿಂಗ್ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳು. ಆನ್ಲೈನ್ ಮೂಲಕ ನಡೆಸಬೇಕಾದಂಥ ಈ ಸ್ಪರ್ಧೆಯ ರೂಪುರೇಷೆಗಳು ಈ ರೀತಿ ಇದೆ. ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜುಗಳು, ಪದವಿ ಕಾಲೇಜುಗಳು, ವಿಶ್ವವಿದ್ಯಾನಿಲಯ ಮತ್ತು ತಾಂತ್ರಿಕ ಮತ್ತು ವೈದ್ಯಕೀಯ ಕಾಲೇಜುಗಳು, ಕಲಾ ಮತ್ತು ಚಿತ್ರಕಲಾ ಶಾಲಾ ಕಾಲೇಜುಗಳು, ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ವಿದ್ಯಾಸಂಸ್ಥೆಗಳು ಈ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ಶಾಲಾ ಹಂತದಲ್ಲಿ ನಡೆಸ್ಕೊಡ್ಬೇಕು. ಪ್ರಬಂಧ ಸ್ಪರ್ಧೆಯ ವಿವರಗಳು: ಪ್ರಬಂಧ 750 ಪದಗಳಿಗೆ ಮೀರಿರಬಾರ್ದು. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬರೆಯಬಹುದು. ಎರಡೂ ಭಾಷೆಗಳಿಗೂ ಸಹ ಪ್ರತ್ಯೇಕ ಬಹುಮಾನಗಳು ಇರುತ್ತೆ. ಈ ಸ್ಪರ್ಧೆಯ ವಿವರಗಳು: ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸ್ ಆಫ್ EVM ಆ್ಯಂಡ್ VVPAT ಇನ್ ವೋಟಿಂಗ್ ಪ್ರಾಸೆಸ್, ಮತದಾನದಲ್ಲಿ EVM ಮತ್ತು VVPATಗಳ ಪ್ರಾಮುಖ್ಯತೆ. ನೆಕ್ಸ್ಟ್, ಎಲೆಕ್ಟರ್ಸ್ ಎಜುಕೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಇನ್ ಎಜುಕೇಷನ್ ಸಿಸ್ಟಮ್. ಶಿಕ್ಷಣ ವ್ಯವಸ್ಥೆಯಲ್ಲಿ ಮತದಾರರ ಶಿಕ್ಷಣ ಮತ್ತು ಭಾಗವಹಿಸುವಿಕೆ ಬಹಳ ಅವಶ್ಯಕ. ಹೌ ಟು ಕಂಡಕ್ಟ್ ದ ಎಲೆಕ್ಷನ್ ಡ್ಯೂರಿಂಗ್ ದ ಕೋವಿಡ್-19 ಪೆಂಡೆಮಿಕ್ ಡಿಸೀಸ್. ಕೋವಿಡ್-19 ಸಾಂಕ್ರಾಮಿಕ ರೋಗ ಇರುವುದರಿಂದ ಈ ಅವಧಿಯಲ್ಲಿ ಚುನಾವಣೆಯನ್ನು ಹೇಗೆ ನಡೆಸಬಹುದು. ಇನ್ಕ್ಲೂಸಿವ್ ಎಲೆಕ್ಷನ್, ಒಳಗೊಳ್ಳುವ ಚುನಾವಣೆಗಳು. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಗಳು ನಡೆಯುತ್ತೆ. ಅದೇ ರೀತಿ ಪದವಿ ಪೂರ್ವ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಬಂಧದ ವಿಷಯಗಳು: ದ ರೋಲ್ ಆಫ್ ಎಲೆಕ್ಟರ್ ಇನ್ ಡೆಮೋಕ್ರಸಿ ಎಲೆಕ್ಷನ್ಸ್, ಪ್ರಜಾಪ್ರಭುತ್ವ ಚುನಾವಣೆಗಳಲ್ಲಿ ಮತದಾರರ ಪಾತ್ರ. ಪೀರಿಯಡಿಕ್ ಎಲೆಕ್ಷನ್ಸ್ ಗುಡ್ ಫಾರ್ ಡೆಮೋಕ್ರಸಿ, ಅವಧಿಗೆ ಅನುಗುಣವಾದ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ಉತ್ತಮ. ವೋಟಿಂಗ್ ಇಸ್ ದ ಮೇಜರ್ ವಿಪನ್ ಟು ಕಂಟ್ರೋಲ್ ದ ಗವರ್ನಮೆಂಟ್, ಸರ್ಕಾರವನ್ನು ನಿಯಂತ್ರಿಸುವಲ್ಲಿ ಮತದಾನ ಒಂದು ಪ್ರಧಾನ ಅಸ್ತ್ರ. ಯೂಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಫಾರಮ್ಸ್ 6, 6A, 7, 8 ಆ್ಯಂಡ್ 8A. 6, 6A, 7, 8 ಮತ್ತು 8A ನಮೂನೆಗಳ ಬಳಕೆ ಮತ್ತು ಅವುಗಳ ಪ್ರಾಮುಖ್ಯತೆ. ದ ರೋಲ್ ಆಫ್ ಎಲೆಕ್ಟ್ರಾಲ್ ಲಿಟ್ರಸಿ ಕ್ಲಬ್ಸ್ ಇನ್ ಎಲೆಕ್ಟರ್ಸ್ ಎಜುಕೇಷನ್, ಮತದಾರರ ಶಿಕ್ಷಣದಲ್ಲಿ ಮತದಾರ ಸಾಕ್ಷರತಾ ಸಂಘಗಳ ಪಾತ್ರ. ಎಫೆಕ್ಟ್ ಆಫ್ ಕೋವಿಡ್-19 ಆನ್ ಎಲೆಕ್ಷನ್ಸ್, ಚುನಾವಣೆಗಳ ಮೇಲೆ ಕೋವಿಡ್-19 ಪರಿಣಾಮಗಳು. ಈ ವಿಷಯದ ಬಗ್ಗೆ ಪದವಿ ಪೂರ್ವ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳು ಪ್ರಬಂಧದ ವಿಷಯಗಳನ್ನ ಬರೀಬೇಕಾಗುತ್ತೆ.
ಅದೇ ರೀತಿ ಪ್ರಥಮ ದರ್ಜೆ ಕಾಲೇಜು, ವಿಶ್ವವಿದ್ಯಾನಿಲಯಗಳು, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಈ ಒಂದು ಪ್ರಬಂಧದ ವಿಷಯಗಳನ್ನ ಬರೀಬೇಕಾಗುತ್ತೆ. ಇನ್ಕ್ಲೂಸಿವ್ ಪಾರ್ಟಿಸಿಪೇಷನ್ ಮೇಕ್ ದ ಡೆಮೋಕ್ರಸಿ ಸಕ್ಸಸ್ಫುಲ್. ಒಳಗೊಳ್ಳುವ ಭಾಗವಹಿಸುವಿಕೆಯು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸುತ್ತದೆ. ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಕ್ಷ ಪದ್ಧತಿ. ಮೆಥಡ್ಸ್ ಆಫ್ ಎನ್ಕರೇಜಿಂಗ್ ಪೀಪಲ್ ಟು ವೋಟ್. ಜನರನ್ನು ಮತ ಚಲಾಯಿಸಲು ಪ್ರೋತ್ಸಾಹಿಸುವ ವಿಧಾನಗಳು. ದ ಇಂಪಾರ್ಟೆನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ಸ್ ಇನ್ ಇಂಡಿಯಾ ಇನ್ ಎಲೆಕ್ಷನ್ಸ್. ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ ಎಲೆಕ್ಷನ್ಸ್. ಚುನಾವಣೆಗಳಲ್ಲಿ ಭಾರತದ ಚುನಾವಣಾ ಆಯೋಗದ ಪ್ರಾಮುಖ್ಯತೆ. ದ ಇಂಪಾರ್ಟೆನ್ಸ್ ಆಫ್ ಫ್ರೀ, ಫೇರ್ ಆ್ಯಂಡ್ ರೆಗ್ಯುಲರ್ ಎಲೆಕ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಮುಕ್ತ, ನ್ಯಾಯೋಚಿತ ಮತ್ತು ನಿರಂತರ ಚುನಾವಣೆಗಳ ಮಹತ್ವ. ಹೌ ವಿ ಕ್ಯಾನ್ ಕಂಡಕ್ಟ್ ದ ಎಲೆಕ್ಷನ್ ಡ್ಯೂರಿಂಗ್ ದ ಕೋವಿಡ್-19 ಪೆಂಡೆಮಿಕ್ ಇನ್ ಇಂಡಿಯಾ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ನಾವು ಭಾರತದಲ್ಲಿ ಚುನಾವಣೆಗಳನ್ನು ಹೇಗೆ ನಡೆಸಬಹುದು. ಎಲೆಕ್ಷನ್ಸ್ ಇನ್ ಇಂಡಿಯಾ ವರ್ಸಸ್ ಅದರ್ ಕಂಟ್ರೀಸ್. ಭಾರತದಲ್ಲಿ ಚುನಾವಣೆಗಳು ಮತ್ತು ಇತರ ದೇಶಗಳಲ್ಲಿನ ಚುನಾವಣೆಗಳು. ರೋಲ್ ಆಫ್ ಮನಿ ಆ್ಯಂಡ್ ಮಸಲ್ ಪವರ್ ಇನ್ ಎಲೆಕ್ಷನ್ಸ್. ಚುನಾವಣೆಗಳಲ್ಲಿ ಹಣ ಮತ್ತು ತೋಳ್ಬಲದ ಪಾತ್ರ. ಈ ವಿಷಯಗಳ ಬಗ್ಗೆ ಪ್ರಬಂಧವನ್ನು ಬರೀಬೇಕಾಗುತ್ತೆ. ನಂತರದ ಸ್ಪರ್ಧೆ ಭಿತ್ತಿಪತ್ರ ಅಥವಾ ಕೊಲಾಜ್ ತಯಾರಿಕೆ ವಿವರಗಳು. ಭಿತ್ತಿಪತ್ರ ಅಥವಾ ಕೊಲಾಜ್ ತಯಾರಿಕೆಗೆ 22x28 ಇಂಚಿನ ಒಂದು ಸ್ಟ್ಯಾಂಡರ್ಡ್ ಚಾರ್ಟ್ ಅಥವಾ ಪೇಪರ್ನಲ್ಲಿ ಭಿತ್ತಿಪತ್ರ ಮತ್ತು ಕೊಲಾಜನ್ನು ತಯಾರಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಈ ರೀತಿ ಇದೆ. ದ ರೋಲ್ ಆಫ್ ಎಲೆಕ್ಟರ್ ಇನ್ ಡೆಮೋಕ್ರಸಿ ಎಲೆಕ್ಷನ್. ಪ್ರಜಾಪ್ರಭುತ್ವ ಚುನಾವಣೆಗಳಲ್ಲಿ ಮತದಾರರ ಪಾತ್ರ. ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಲೆಕ್ಟರ್ಸ್ ಇನ್ ಎಲೆಕ್ಟ್ರಾಲ್ ಪ್ರಾಸೆಸ್. ಚುನಾವಣೆಗಳಲ್ಲಿ ಮತದಾರರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು. ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಟೇಕ್ ಡ್ಯೂರಿಂಗ್ ದ ಎಲೆಕ್ಷನ್ ಡ್ಯೂ ಟು ದ ಕೋವಿಡ್-19. ಕೋವಿಡ್-19ರ ಪ್ರಯುಕ್ತ ಚುನಾವಣೆಗಳಲ್ಲಿ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಕ್ಸೆಸಿಬಲ್ ಎಲೆಕ್ಷನ್ಸ್. ಸುಗಮ ಚುನಾವಣೆಗಳು. ಅದೇ ರೀತಿ ಎಥಿಕಲ್ ಎಲೆಕ್ಷನ್ಸ್. ನೈತಿಕ ಚುನಾವಣೆಗಳ ವಿಷಯದ ಬಗ್ಗೆ ಕೊಲಾಜ್ ಅಥವಾ ಭಿತ್ತಿಪತ್ರವನ್ನು ತಯಾರಿಸಬೇಕು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಚುನಾವಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಕೋವಿಡ್-19 ಇರುವಂಥ ಸಂದರ್ಭದಲ್ಲಿ ಚುನಾವಣೆಗಳನ್ನು ಹೇಗೆ ನಡೆಸಬೇಕು, ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಬೇಕಾದಂತಹ ಸಂಪನ್ಮೂಲ ಮತ್ತು ಓದಲೇಬೇಕಾದಂಥ ಪುಸ್ತಕಗಳು ಈ ರೀತಿ ಇದೆ. ಇಂಡಿಯಾ ವೋಟ್ಸ್ ಜನರಲ್ ಎಲೆಕ್ಷನ್ 2019. ಲೋಕಸಭಾ ಚುನಾವಣೆ 2019. ರಿಟರ್ನಿಂಗ್ ಆಫೀಸರ್ಸ್ ಹ್ಯಾಂಡ್ ಬುಕ್. ರಿಟರ್ನಿಂಗ್ ಅಧಿಕಾರಿಯ ಕೈಪಿಡಿ. ಬುಕ್ಸ್ ಆನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ನೀತಿ ಸಂಹಿತೆಯ ಕೈಪಿಡಿ. ಸ್ವೀಪ್ ನ್ಯಾಷನಲ್ ಡಾಕ್ಯುಮೆಂಟ್. ರಾಷ್ಟ್ರೀಯ ಸ್ವೀಪ್ ದಾಖಲೆ. ಸ್ವೀಪ್ ಪೋರ್ಟಲ್. ವಾಚಿಂಗ್ ವಿಡಿಯೋ ಫ್ರಮ್ ದ ECI ಯೂಟ್ಯೂಬ್. ಭಾರತ ಚುನಾವಣಾ ಆಯೋಗದ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ. ಕನ್ಸಿಸ್ಟೆನ್ಸಿ ಫಾಲೋಯಿಂಗ್ ದ ಅಪ್ಡೇಟಿಂಗ್ ಫ್ರಮ್ ಇಂಡಿಯಾ ವೋಟ್ ಫೇಸ್ಬುಕ್ ಪೇಜ್ ಆ್ಯಂಡ್ ಅದರ್ಸ್. ಭಾರತ ಮತದಾರರ ಫೇಸ್ಬುಕ್ ಪುಟ ಹಾಗೂ ಇತರೆ ನಿರಂತರ ವೀಕ್ಷಣೆ ಹಾಗೂ ಹಿಂದೀಕರಣ. ECE ವೆಬ್ಸೈಟ್. ಭಾರತ ಚುನಾವಣಾ ಆಯೋಗದ ಅಂತರ್ಜಾಲ ECI.nic.in. CO ವೆಬ್ಸೈಟ್. ಮುಖ್ಯ ಚುನಾವಣಾಧಿಕಾರಿಗಳ ಅಂತರ್ಜಾಲ CEO Karnataka.kar.nic.in. ಆನ್ಲೈನ್ ಮೂಲಕ ಈ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ನಡೆಸುವಂತಹ ವೇಳಾಪಟ್ಟಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೋಬೇಕು. ಆಯಾ ಶಾಲಾ ಮತ್ತು ಕಾಲೇಜಿನಲ್ಲಿ ಮತದಾರ ಸಾಕ್ಷರತಾ ಸಂಘದ ನೋಡಲ್ ಅಧಿಕಾರಿಗಳ ಹತ್ರ ದಿನಾಂಕ 5/12/2020 ನೀವು ನೋಂದಾವಣೆ ಮಾಡ್ಕೋಬೇಕು. ಶಾಲಾ ಹಂತದಲ್ಲಿ ಶಾಲಾ ಕಾಲೇಜು ಮುಖ್ಯಸ್ಥರು ಮತ್ತು ನೋಡಲ್ ಅಧಿಕಾರಿಗಳು ದಿನಾಂಕ 7/12/2020 11/12/2020 ಈ ಒಂದು ಸ್ಪರ್ಧೆಗಳನ್ನ ನಿರ್ವಹಿಸ್ತಾರೆ. ಅದೇ ರೀತಿ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಿನಾಂಕ 14/12/2020 16/12/2020 ನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನ ಆಯಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು, ಆಯಾ ಜಿಲ್ಲೆಯ ಕಾಲೇಜಿನ
ಪ್ರಾಂಶುಪಾಲರು ದಿನಾಂಕ 21/12/2020ರಿಂದ 22/12/2020 ನಿರ್ವಹಿಸ್ತಾರೆ. ಈ ಒಂದು ಚಟುವಟಿಕೆಗಳಿಗೆ ಆನ್ಲೈನ್ ಮೂಲಕ ಆಯೋಜಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂಥ ಸಲುವಾಗಿ ಪ್ರತಿ ಸ್ಪರ್ಧೆಗೆ ಬಹುಮಾನವನ್ನು ಪುಸ್ತಕ ರೂಪದಲ್ಲಿ ನೀಡ್ತಾರೆ. ತಾಲೂಕು ಹಂತದಲ್ಲಿ ಪ್ರಥಮ ಬಹುಮಾನ 1,000, ದ್ವಿತೀಯ ಬಹುಮಾನ 500, ತೃತೀಯ ಬಹುಮಾನ 250. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000 ರು ಆಗಿರುತ್ತೆ. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ 5,000 ರೂಪಾಯಿಗಳು, ದ್ವಿತೀಯ ಸ್ಥಾನ 4,000 ರೂಪಾಯಿಗಳು, ತೃತೀಯ ಸ್ಥಾನ 3,000 ರೂಪಾಯಿಗಳು ಆಗಿರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕೋವಿಡ್-19 ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದಂತೆ ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡು ನಾವು ಈ ಸ್ಪರ್ಧೆಗಳನ್ನ ನಡೆಸಬೇಕಾಗುತ್ತೆ. ಕಡ್ಡಾಯವಾಗಿ ಮೂಗು ಮತ್ತು ಬಾಯಿ ಮುಚ್ಚಿಕೊಳ್ಳುವಂತೆ ಮಾಸ್ಕನ್ನು ಧರಿಸುವುದು, ಕಡ್ಡಾಯವಾಗಿ ಕನಿಷ್ಠ 6 ಅಡಿಗಳ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು, ಕೈಗಳನ್ನು ಸೋಪು ದ್ರಾವಣದಿಂದ ಶುಭ್ರಗೊಳಿಸುವಂಥದ್ದು, ಪ್ರತಿಯೊಬ್ಬರಿಗೂ ಸಹ ಕಡ್ಡಾಯವಾಗಿ ದೇಹದ ಉಷ್ಣತೆಯನ್ನು ಪರೀಕ್ಷಿಸುವುದು, ಸ್ಪರ್ಧೆಗಳನ್ನು ಆಯೋಜಿಸುವಂತಹ ಶಾಲಾ, ಕಾಲೇಜು, ಗ್ರಂಥಾಲಯ, ಆಡಿಟೋರಿಯಂ ಇತ್ಯಾದಿಗಳನ್ನು ಸ್ಯಾನಿಟೈಸೇಷನ್ ಮಾಡುವಂಥದ್ದು. ಇದರ ಜೊತೆಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದಂತಹ ಕೋವಿಡ್-19ರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಆಗಿರುತ್ತೆ. ಆಯ್ಕೆಯ ವಿವರ. ಶಾಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳನ್ನ ತಾಲೂಕು ಮಟ್ಟಕ್ಕೆ, ಅದೇ ರೀತಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟದಿಂದ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಮಾತ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು. ಈ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜು, ಆರ್ಟ್ಸ್ ಮತ್ತು ಡ್ರಾಯಿಂಗ್ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜು, ವಿಶ್ವವಿದ್ಯಾನಿಲಯಗಳು ಸೇರಿದಂತೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಸ್ಪರ್ಧೆಗೆ ಅರ್ಹರಾಗಿರ್ತಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತದಾರ ಸಾಕ್ಷರತೆಯನ್ನು, ಜಾಗೃತಿಯನ್ನು ಹಳ್ಳಿಗಳಲ್ಲಿ ಮೂಡಿಸುವಲ್ಲಿ ನಿಮ್ಮ ಪಾತ್ರ, ಸಹಕಾರ, ಭಾಗವಹಿಸುವಿಕೆ ಅಗತ್ಯವಾಗಿದೆ. ಹಿಂದೆ ನಿಮ್ಮ ಶಾಲಾ ಮುಖ್ಯಸ್ಥರನ್ನು ಭೇಟಿ ಮಾಡಿ ಮತದಾರ ಸಾಕ್ಷರತಾ ಸಂಘ, ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ನಲ್ಲಿ ನೋಂದಣಿ ಮಾಡಿಕೊಳ್ಳಿ. ನಿಮ್ಮ ಶಾಲೆ ಅಥವಾ ಕಾಲೇಜ್ಗೆ ದೂರವಾಣಿ ಮುಖಾಂತರನೂ ಸಹ ನೀವು ನೋಂದಣಿಯನ್ನು ಮಾಡಿಕೊಳ್ಬಹುದು. ಧನ್ಯವಾದಗಳು.